ಡಾಕ್ಟ್ರೆ, ಕಾರ್ ಇದೆ, ಬಂಗ್ಲೆ ಇದೆ, ದೊಡ್ಡ ವ್ಯಾಪಾರ ಇದೆ, ಲಕ್ಷಾಂತರ ಹಣ ಇದೆ ಅಂತೀರಾ? ಅದು ಸಾಲದು ಅಂತ ಒಂದು ಹೆಣ್ಣು ತರ ವರದಕ್ಷಿಣೆ ಹಣನೂ ಬೇಕಾ ನಿಮ್ಗೆ? ನಾಚಿಕೆ ಆಗಲ್ಲ? ನೀವು ಮನುಷ್ಯರೆಲ್ಲ ರಾಕ್ಷಸರು. ನಿಮ್ಮಂತವ್ರನ್ನ ಹ್ಯಾಂಗ್ ಮಾಡ್ಬೇಕು? ಡಾಕ್ಟರ್, ನನ್ ಮಾನ ಮರ್ಯಾದೆನ ನೀವೇ ಕಾಪಾಡ್ಬೇಕು. ನಿಮಗ್ ಮರ್ಯಾದೆ ಒಂದು ಕೇಡ? ನಾನ್ ಮರ್ಯಾದೆ ಕೊಡೋದು ಮನುಷ್ಯರಿಗೆ, ಮೃಗಗಳಕ್ಕೆಲ್ಲ. ಗೆಟ್ ಔಟ್ ಫ್ರಮ್ ಹಿಯರ್. ಡಾಕ್ಟರ್, ನನ್ ಮಾತು ಕೇಳಿದ್ರೆ ₹1,00,000 ಕೈ ಬರುತ್ತೆ. ಇಲ್ಲದೆ ಹೋದ್ರೆ ಏನಾಗುತ್ತೆ ಗೊತ್ತಾ? ಸಿಸ್ಟರ್, ದಿಸ್ ಇಸ್ ಡಾಕ್ಟರ್ ಮಹೇಶ್ವರಿ ಸ್ಪೀಕಿಂಗ್. ಎಸ್.ಕೆ. ಕುಮಾರ್ನ ಇಲ್ಲಿ ಬರಕ್ ಹೇಳ್ತೀಯಾ? ಹಾ, ಅವ್ರನ್ನೇ. ಸ್ವಲ್ಪ ರಿಪೋರ್ಟ್ ನ ಚೇಂಜ್ ಮಾಡಬೇಕಾಗಿದೆ. ಬೇಗ ಕಳಿಸು. ಡಾಕ್ಟ್ರೆ, ಏನ್ ತೀರ್ಮಾನ ಮಾಡಿದ್ರಿ? ಯಾಕೆ ಸೀತಾಪತಿ ಅವರೇ ಅಷ್ಟು ಕೋಪ ಮಾಡ್ಕೋಬೇಡಿ, ಕೂತ್ಕೊಳ್ಳಿ. ಬಿಪಿ ಹೆಚ್ಚಾಗುತ್ತೆ. ಈಗ ನಾನ್ ನಿಮ್ಗೆ ಏನ್ ಮಾಡ್ಬೇಕು ಹೇಳಿ? ನನ್ನ ಸಂಸಾರ ಚೆನ್ನಾಗಿರ್ಬೇಕು, ನನ್ನ ಹೆಂಡತಿ ಮಗ ಸುಖವಾಗಿರ್ಬೇಕು. ಐ ಸಿ, ವೆರಿ ಗುಡ್. ಅದಕ್ಕೆ ನಾನು ನಿಮಗೆ ತಗೊಳ್ಳಿ. ಎಷ್ಟಿದೆ? $1,00,000. ನನಗ್ ಸಾಲದು, 2 ಲಕ್ಷ ಬೇಕು. ಅಯ್ಯೋ, ಕ್ಯಾಶ್ ತರಲಿಲ್ವೇ? ಪರವಾಗಿಲ್ಲ, ಚೆಕ್ ಬರೀರಿ. ಯಾರ ಹೆಸರಿಗೆ? ನನ್ನ ಹೆಸರಿಗೆ, ಡಾಕ್ಟರ್ ಮಹೇಶ್ವರಿ ಅಂತ. ಅಲ್ಲ ಡಾಕ್ಟ್ರೆ, ಇನ್ಕಮ್ ಟ್ಯಾಕ್ಸ್ ಹೇಗೆ ಅಡ್ಜಸ್ಟ್ ಮಾಡ್ತೀರಾ? ಅದ್ರಲ್ಲೂ ಅವ್ರಿಗೆ ಸ್ವಲ್ಪ ಕೊಟ್ರೆ ಆಯ್ತು, ನಿಮ್ ಹಾಗೇನೆ. ನೀವು ಒಳ್ಳೆ ಕಿಲಾಡಿ ಡಾಕ್ಟ್ರು. ನನ್ನನ್ನು ಎಷ್ಟು ಎತ್ತಿಸ್ಬಿಟ್ರಿ. ಮೊದ್ಲೇ ಇಷ್ಟು ಹೇಳಿದ್ರೆ ಎಷ್ಟು ಸಲೀಸಾಗಿತ್ತು. ನಾನು ನಿಮ್ನ ಸುಮ್ನೆ ಟೆಸ್ಟ್ ಮಾಡಿದೆ ಅಷ್ಟೇ. ಈ ಪ್ರಪಂಚದಲ್ಲಿ ದುಡ್ಡು ತಲೆ ಬಾಗ್ತಿದ್ದವ್ರು ಯಾರಿದ್ದಾರೆ? ತಗೊಳ್ಳಿ. ಹೌದಾ? ಏನ್ ಡಾಕ್ಟರ್, ಅರ್ಜೆಂಟ್ ಬರ್ಬೇಕು ಅಂತ ಫೋನ್ ಮಾಡಿದ್ರಂತೆ? ಇವರು ಮಿಸ್ಟರ್ ಸೀತಾಪತಿ ಅಂತ ದೊಡ್ಡ VIP. ಲಂಚ ಕೊಡೋದ್ರಲ್ಲಿ ತುಂಬಾ ಧಾರಾಳ. 2 ಲಕ್ಷ ಕೊಟ್ಟಿದ್ದಾರೆ. ಯಾತಕ್ ಗೊತ್ತಾ? ಇವ್ರ ಹೆಂಡತಿ ಮಗ ಇಬ್ರು ಸೇರ್ಕೊಂಡು ವರದಕ್ಷಿಣೆಗೋಸ್ಕರ ಸೊಸೆನ ಕೊಲೆ ಮಾಡಿದ್ದಾರೆ. ಅದನ್ನ ಮುಚ್ಚೋಕೋಸ್ಕರ ಈ ಪ್ರಯತ್ನ. ಐ ಸಿ. ಅವ್ರು ಮಾತಾಡಿದನ್ನು ಟೇಪ್ ಮಾಡಿ ಇಟ್ಟಿದ್ದೀನಿ. ಕಾನ್ಸ್ಟೇಬಲ್, ಅರೆಸ್ಟ್ ಹಿಮ್. ನಾನು ನಿನ್ನ ಎಂಟು ಮರೆಯೋದಿಲ್ಲ. ಈ ಮಾತುಗಳು ನನ್ನ ಹತ್ರ ಎಷ್ಟೋ ಜನರು ಹೇಳಿದ್ದಾರೆ. ಪ್ಲೀಸ್ ಗೆಟ್ ಗೋಯಿಂಗ್. ಟೇಕ್ ಹಿಮ್ ಔಟ್. ಇನ್ಸ್ಪೆಕ್ಟರ್, ಕೈಂಡ್ಲಿ ಕ್ಲಿಯರ್ ಔಟ್ ಆಲ್ ದಿಸ್. ಶೂರ್. ಅಮ್ಮ, ನಮ್ಮ ದೇಶದಲ್ಲಿ ಎಲ್ರು ನಿಂತರ ಆಗ್ಬಿಟ್ರೆ ಬೇಗ ರಾಮರಾಜ್ಯ ಆಗ್ಬಿಡುತ್ತಮ್ಮ. ಟೈಮ್ ಎಷ್ಟು ಸರ್? ಯಾಕ? ಏನಿಲ್ಲ, ನ್ಯೂಸ್ ಬರೋ ಹೊತ್ತು ರೇಡಿಯೋ ಹಾಕಲೆ ಅಂತ ಇಂಪಾರ್ಟೆಂಟ್ ನ್ಯೂಸ್ ಏನಪ್ಪ? ಏನ್ ಸರ್ ಹೀಗೆ ಹೇಳ್ತಿದ್ದೀರಾ? ನಾಳೆ ನಮ್ಮ ಮುಖ್ಯಮಂತ್ರಿ ಹಣೆ ಬರ ಏನು ಅಂತ ಗೊತ್ತಾಗತ್ತಲ್ಲ. ನೋಡ್ದಿ ಅಮ್ಮ, ಕಾಲ ಯಾಕೆ ಚೇಂಜ್ ಆಯ್ತು ಅಂತ. ನಮ್ ಶಿವಗೂ ರಾಜಕೀಯದ ಮೇಲೆ ಇಂಟ್ರೆಸ್ಟ್. ಭರತ್, ರಾಮ ರಾಜ್ಯ ಆಳಿದ್ರೇನು, ರಾವಣ ರಾಜ್ಯ ಆಳಿದ್ರೇನು ಅಂತ ಜನಗಳು ಸುಮ್ನೆ ಇರೋ ಕಾಲ ಹೊರಟೋಯ್ತು. ಈಗ ಜನ ಎಚ್ಚೆತ್ತಿದ್ದಾರೆ. ಸರ್ಕಾರ ಮಾಡ್ತಾ ಇರೋ ಕೆಲಸನ ಸಾವಿರಾರು ಕಣ್ಣಿಂದ ನೋಡ್ತಾ ಇರ್ತಾರೆ. ಮಾಮ, ನಮ್ಮ ಹಳೆಯ ಮುಖ್ಯಮಂತ್ರಿಗಳು ತುಂಬಾ ಒಳ್ಳೆಯವರಮ್ಮ. ಇನ್ನಾಳೆ ಯಾವನ್ ಬರ್ತಾನೋ ಏನಾಗುತ್ತೋ. ಸರ್ ರೇಡಿಯೋ ಹಾಕ್ಲಾ ಸರ್? ಹಾಕಪ್ಪ. ಪ್ರದೇಶ ಸಮಾಚಾರ ಓದುತ್ತಿರುವವರು GK ಮುದ್ದುರಾಜ್. ಆಡಳಿತ ಪಕ್ಷದಿಂದ ಸುಬ್ಬಣ್ಣನವರನ್ನು ಪಕ್ಷದ ನಾಯಕರನ್ನಾಗಿ ಆರಿಸಲಾಗಿದೆ. ಸುಬ್ಬಣ್ಣನವರು ನಾಳೆ ಮಧ್ಯಾಹ್ನ 3 ಗಂಟೆಗೆ ರಾಜಭವನದಲ್ಲಿ ಪ್ರಮಾಣ ವಚನ ಸ್ವೀಕರಿಸುವರು. ಆಡಳಿತ ಪಕ್ಷದಿಂದ ಲೋಕಸಭೆಯ ಸದಸ್ಯರಾದ ರಾಮರಾಜು, ಸುಬ್ಬಣ್ಣನವರ ನೇತೃತ್ವದಲ್ಲಿ ದೇಶ ಅನೇಕ ರೀತಿಯಲ್ಲಿ ಪ್ರಗತಿ ಹೊಂದುವುದೆಂದು ಭವಿಷ್ಯ ನುಡಿದರು. ಕರ್ನಾಟಕ ಏನ ಶಿವು, ನಿಮ್ ರಾಮಣ್ಣ ಹೊರಟೋದ್ರಲ್ಲ? ಅಯ್ಯೋ, ಹೋಗ್ಬಿಟ್ರಲ್ಲ ಸರ್. ನಾಳೆ ಈ ಸುಬ್ಬಣ್ಣ ಬಂದು ಏನ್ ಕತೆ ಮಾಡ್ತಾನೋ ಏನೋ. ಈ ಬರೋ ಹೋಗೋ ಮಂತ್ರಿಗಳನ್ನು ನೋಡಿದ್ರೆ ಪೋಸ್ಟ್ಮನ್ ಬಂದು ಹೋಗೋ ತರ ಇದೆ. ಈಚೀಚೆಗೆ ರಾಜಕೀಯ ವ್ಯಕ್ತಿಗಳ ಗುಂಪಲ್ಲಿ ಕೆಲವು ಸ್ವಾರ್ಥಿಗಳು ಸೇರ್ಕೊಂಡು ಸರ್ಕಾರನೇ ಆಡಿಸ್ತಿದ್ದಾರೆ. ಅದೇನಮ್ಮ, ಈ ರಾಜಕೀಯ ಅಂದ್ರೆ ನನ್ಗೆ ಆಸಕ್ತಿನೇ ಇಲ್ಲ.